ಇನ್ನು ಹುಬ್ಬಳ್ಳಿಯಲ್ಲಿ ಮುಕಳೆಪ್ಪ ಅಲಿಯಾಸ್ ಕಾಜಾ ಲವ್ ಮ್ಯಾರೇಜ್ ಪ್ರಕರಣಕ್ಕೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಲಾಗಿದೆ. ಏನಂತ ಹೇಳಿದ್ದಾರೆ? ಗಾಯತ್ರಿಯ ತಾಯಿ ಶಿವಕ್ಕ ಕಣ್ಣೀರಿಟ್ಟಿದ್ದಾರೆ. ಕಾಜಾ ತಮ್ಮ ಮಗಳನ್ನ ಅಪಹರಿಸಿದ್ದಾನೆ, ದಯವಿಟ್ಟು ನಮ್ಮ ಮಗಳನ್ನ ವಾಪಸ್ ಕೊಡಿ ಅಂತ ಬೇಡ್ಕೊಂಡಿದ್ದಾರಂತೆ ಗಾಯತ್ರಿಯ ತಾಯಿ. ಮತಾಂತರ ಮಾಡಲ್ಲ ಅಂದಿದ್ದಾನೆ, ಲವ್ ಜಿಹಾದ್ ಅಲ್ಲ ಅಂತಾನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆತ ನಮ್ಮ ಧರ್ಮಕ್ಕೆ ಬಂದು ಬಿಡ್ಲಿ, ಶಿವಕ್ಕ ಇಬ್ಬರನ್ನ ಕೂಡ ಚೆನ್ನಾಗಿ ನೋಡಿಕೊಳ್ತೇವೆ ಎಂದು ಗಾಯತ್ರಿ ತಾಯಿ ಕಣ್ಣೀರು ಹಾಕಿದ್ದಾನೆ. ಕಾಜನ ಬಳಿ ನಮ್ಮ ಮಗಳು ಚೆನ್ನಾಗಿ ಇರಲು ಸಾಧ್ಯವಿಲ್ಲ, ಅವರು ಆಕೆಯನ್ನ ಕಡಿದು ಫ್ರಿಡ್ಜ್ ನಲ್ಲಿ ಹಾಕಿದ್ರೆ ಏನ್ ಕತೆ ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಪ್ರಕರಣಗಳನ್ನೆಲ್ಲ ಪರಿಗಣಿಸಿರ್ತಕ್ಕಂತಹ ಗಾಯತ್ರಿಯ ತಾಯಿ ಈ ರೀತಿಯ ಅಳಲನ್ನು ತೋಡ್ತಾ ಇದ್ದಾರೆ. ಫ್ರಿಡ್ಜ್ ನಲ್ಲಿ ಇಡ್ತಾರೆ, ಮಗಳಿಗೆ ಮದುವೆ ಮಾಡಲು ನಮ್ಮ ಧರ್ಮದ ವರ ಹುಡುಕ್ತಾ ಇದ್ದೆವು, ಆಕೆ ಕೂಡ ಹುಡುಗನನ್ನ ನೋಡಲು ಹೇಳಿದ್ಲು, ಆದರೆ ನಂತರ ಮೋಸ ಮಾಡಿ ಮದುವೆ ಆಗಿದ್ದಾನೆ ಎಂದು ಅಳಲು ಹೊರ ಹಾಕಿದ್ದಾರೆ. ನಮ್ಮ ಮಗಳು ನಮಗೆ ಬೇಕು ಎಂದು ಕಣ್ಣೀರು ಹಾಕಿದ್ದಾರೆ. ನೋಡಿ, ಹೆತ್ತು ಹೊತ್ತು ಸಾಕಿದಂತಹ ತಾಯಿ ಯಾರೋ ಒಬ್ಬ ಇಷ್ಟ ಆದ ಅಂತ ಹೇಳಿ ಇದುವರೆಗೆ ಸಾಕಿ ಸಲಹಿದಂತಹ ತಂದೆ ತಾಯಿನ ಬಿಟ್ಟು ಹೋಗಿದ್ದಾಳೆ. ಯಾರು? ಗಾಯತ್ರಿ. ಅದಲ್ಲದೆ ಅವನು ಹೇಳಿದ್ದಾನಂತೆ, ನಾನು ಅವಳನ್ನ ಯಾವ ಧರ್ಮಕ್ಕೂ ಮತಾಂತರವನ್ನ ಮಾಡಲ್ಲ, ಮುಸ್ಲಿಂ ಧರ್ಮಕ್ಕೆ ಮತಾಂತರವನ್ನ ಮಾಡಲ್ಲ. ಈಗ ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಅವನೇ ಮತಾಂತರ ಆಗ್ಬಿಡ್ಲಿ ಹಿಂದೂ ಧರ್ಮಕ್ಕೆ. ಇನ್ ಕೇಸ್ ನನ್ನ ಮಗಳನ್ನ ಕಡಿದು ಫ್ರಿಡ್ಜ್ ಅಲ್ಲಿ ಹಾಕಿದ್ರೆ ಏನ್ ಕತೆ ಅಂತ ಕೇಳ್ತಾ ಇದ್ದಾನಂತೆ. ಸೊ ಟೋಟಲ್ ಆಗಿ ಈ ಮುಕಳೆಪ್ಪ ಪ್ರಕರಣ ಏನಿದೆ, ಆರಂಭದಲ್ಲಿ ಇದನ್ನು ಲವ್ ಜಿಹಾದ್ ಅಂತ ಹೇಳಲಾಯ್ತು. ಆ ಬಳಿಕ ಗಾಯತ್ರಿ ಎನ್ನುವಂತ ಹುಡುಗಿ ಲೈವಿಗೆ ಬರ್ತಾಳೆ, ಲೈವ್ ಬಂದು ಹೇಳ್ತಾಳೆ, ಇಲ್ಲ ನಾನು ಸ್ವಪ್ರೇರಿತವಾಗಿ ನಾನು ಮದುವೆ ಆಗಿದ್ದೇನೆ, ನಾನು ಇದು ಲವ್ ಜಿಹಾದ್ ಅಲ್ಲ ಅಂತ ಹೇಳ್ತಾಳೆ. ಆ ಬಳಿಕ ಅವರ ಮನೆಯವರು, ಬಾರಮ್ಮ ಮರಳಿ ಬಾ, ನಾನು ನಿಮ್ಮನ್ನ ಬಹಳ ಕಷ್ಟದಲ್ಲಿ ಹೆತ್ತು ಹೊತ್ತು ಸಾಕಿದ್ದೀವಿ, ಮರಳಿ ನಮ್ಮ ಮನೆಗೆ ಬಾ ಅಂತ ಹೇಳ್ತಾರೆ. ಆದರೂ ಕೂಡ ಅವಳು ಹೋಗಲ್ಲ. ಇದೀಗ ಅವರ ತಾಯಿ ಮಾಧ್ಯಮಗಳ ಎದುರಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನಂತ? ನನ್ನ ಮಗಳನ್ನ ವಾಪಸ್ ಕೊಡಿ, ನನ್ನ ಮಗಳನ್ನ ದಯವಿಟ್ಟು ವಾಪಸ್ ಕೊಡಿ, ಇವನು ನನ್ನ ಮಗಳನ್ನ ಕಡ್ದು ಫ್ರಿಡ್ಜ್ ಅಲ್ಲಿ ಇಟ್ರೆ ಏನ್ ಕತೆ ಅನ್ನುವಂಥ ಭೀತಿಯನ್ನ ಹೊರಹಾಕಿದ್ದಾರೆ. ಶಿವಕ್ಕ ಗಾಯತ್ರಿಯ ತಾಯಿ, ನಾವು ಫೋಟೋಗಳಲ್ಲಿ ತೋರಿಸ್ತಾ ಇದ್ದೀವಿ. ತಾನ ಹೋಗ್ಯಾಡ್ರಿ ಈಗ ಆಕಿ, ಅದಕ್ಕೆ ನಮ್ಮ ಮಗಳು ನಮಗೆ ಬೇಕಂತ ನಾವು ಕೇಳ್ಕೊಕತ್ತೇವ್ರಿ. ಬರ್ಲಿಲ್ಲ ಅಂತಂದ್ರೆ ಬರಾಕ ಬೇಕ್ರಿ, ನಮ್ಮ ಕಷ್ಟ ಬೇರೆ ಅವ್ರ ಕಷ್ಟ ಬೇರೆ ರೀ. ಇಷ್ಟು ದಿನ ನಾವು ಬೆಳೆಸೇವಲ್ರಿ, ನಮ್ಮ ಕಾಸ್ಟ್ನ್ಯಾರ ನಾವು ಬೇಕಾದಲ್ಲಿ ಮಾಡಿ ಕೊಡ್ತಿದ್ವಲ್ರಿ ಆಕಿನ. ಮತ್ತು ರೀ ಈಗ ಅದಕ್ಕೆ ಆಕಿ ಬರಾಕ ಬೇಕ್ರಿ, ಆ ಕಾಸ್ಟ್ ಬಿಟ್ಟು ನಮಗೆ. ಅಲ್ಲೀಗ ಅವರು ನಾವು ಮುಕಳಪ್ಪ ಹೇಳ್ತಾರೆ, ನಮ್ಮ ಧರ್ಮದ ಪ್ರಕಾರ ನಾವು ಇರ್ತೀವಿ, ಆಕೆ ಧರ್ಮದ ಪ್ರಕಾರ ಆಕೆ ಇರ್ತಾಳ ಅಂತ ಮುಕಳಪ್ಪ. ಮತ್ತು ರೀ ಕೈಯ ಮೆಹಂದಿ ಹೆಂಗೆ ಹಾಕ್ಯಾರಿ, ಕೊಳ್ಳ ತಾಳಿ ಹೆಂಗೆ ಕಟ್ಟ್ಯಾರ್ರಿ ಅವರು, ಅವ್ರ ತಾಳಿನ ಕಟ್ಟ್ಯಾರ, ನಮ್ಮ ತಾಳಿ ಇಲ್ರಿ ಆಕೆ ಕೊಳ್ಳಾಗ. ಈಗ ಮತ್ತು ನಮಗೆ ಹೇಳಿ ಕೇಳಿ ಏನೂ ಮಾಡಿಲ್ರಿ ಅವರು. ಹೆಂಗಿರ್ತಾರೆ ರೀ ಧರ್ಮ ಅದು? ಈಗ ನಮ್ಮ ಮಂದಿ ಅವ್ರ ಮಂದಿ ಕೂಡಿರ ನಮ್ಮ ಧರ್ಮ ನಮಗೆ, ಅವ್ರ ಧರ್ಮ ಅವ್ರಿಗೆ. ಎಲ್ಲ ಮೋಸ ಅಲ್ರಿ ಇದು. ಹೋಗಿ ಗುಡ್ದಾಗ ಮದುವೆ ಆಗಿ ಬಂದಾರ, ಮುಂಡಗುಡ್ದಾಗ ಹೆಂಗೆ ಮೋಸ ರೀ ಇದೀಗ? ಮತ್ತು ರೀ ಮೋಸ ಅಲ್ರಿ ಈಗ ಇದು. ನಮ್ಮ ಧರ್ಮ ನಾವು ಇರ್ತೀವಿ, ನಿಮ್ಮ ಧರ್ಮ ನೀವು ಇರ್ತೀವಿ ಅಂದ್ರೆ ಈಗ ಹೇಳಿ ಕೇಳಿ ಮಾಡ್ಬೇಕಲ್ರಿ. ಈಗ ನಮ್ಮ ಸಂಘಟನೆ ಮಂದಿ ತೊಗೊಂಡೋಗಿ ನಾನು ಅಕ್ಕಿ ಕಾಳು ಒಗದು ಬರ್ತಿದ್ದೆ ರೀ. ಮತ್ತು ಹೆಂಗೆ ಮೋಸ ಮಾಡಿದ್ರಿ ಅವ? ಎಲ್ಲ ದಾಖಲೆ ಸುಳ್ಳು ಕೊಟ್ರಿ. ಈಗ ನಾಳಿಂದ ನಮ್ಮ ಮಗಳಿಗೆ ಏನು ಕೇಂದ್ರ ಆದ್ರೆ ನಿನ್ನ ದಾಖಲೆ ಸುಳ್ಳಿಲ್ಲಂಗೆ ಲಗ್ನ ಆಗ್ಯಾನೆ ಅಂದು ಬಿಟ್ರೆ ನಾವು ಎಲ್ಲಿ ಹೋಗುಣ್ರಿ? ಅಲ್ಲ, ಈಗ ಅವ್ರು ಪ್ರೀತಿ ಮಾಡಿದ್ರಲ್ಲ, ಅಟ್ಲೀಸ್ಟ್ ನಿಮ್ಮ ಮನೆಗೆ ಬಂದು ನಾವು ಮದುವೆ ಆಗ್ತೇವೆ ಅಂತ ಏನಾರ ಪ್ರಸ್ತಾಪ ಏನಾದ್ರು ಮಾಡಿದ್ರ ಮೊದಲ? ಅವ್ರ ಅಪ್ಪ ಅವ್ವ ಅಷ್ಟೇ ಬಂದಿದ್ರಿ. ನಾವು ನಮ್ಮ ಕಷ್ಟ ಬೇರೆ ನಿಮ್ಮ ಕಷ್ಟ ಬೇರೆ ರೀ, ನಿಮ್ಮ ಮಗನ ನೀವು ನೋಡ್ಕೋರಿ. ನಮ್ಮ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಹೆತ್ತು ಹೊತ್ತು ಸಾಕಿದಂತಹ ತಾಯಿ ಅವರು ಅವರ ಮಗಳನ್ನು ವಾಪಸ್ ಕೇಳುವುದರಲ್ಲಿ ಏನೂ ತಪ್ಪಿಲ್ಲ. ಸೊ ಈ ಪ್ರಕರಣ ಎತ್ತ ಹೋಗ್ತಾ ಇದೆ ಅಂತ ಹೇಳಿ ಆರಂಭದಲ್ಲಿ ಇದನ್ನು ಲವ್ ಜಿಹಾದ್ ಅಂತ ಕರೆಯಲಾಯಿತು. ಆಮೇಲೆ ಆ ಹುಡುಗಿ ಬಂದ್ಲು, ಗಾಯತ್ರಿ ಲೈವಲ್ಲಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ಲು, ಇಲ್ಲ ನಾನು ನನ್ನ ಸ್ವ ಇಚ್ಛೆಯಿಂದ ಬಂದಿದ್ದೀನಿ ಅಂತ ಹೇಳಿ. ಆದರೆ ಆ ತಾಯಿಯ ಕರುಳು ಅಷ್ಟು ಸುಲಭದಲ್ಲಿ ಅದು ಬಿಟ್ಟು ಬಿಡಲ್ಲ. ಆ ಮಗಳನ್ನು ಹೆತ್ತು ಹೊತ್ತು ಸಾಕಿರ್ತಾರೆ. ಇದೀಗ ಮಗಳು ಬಿಟ್ಟು ಹೋಗಿದ್ದಾಳೆ, ವಾಪಸ್ ಕೇಳ್ತಾ ಇದ್ದಾರೆ, ಅವನನ್ನ ನಮ್ಮ ಧರ್ಮಕ್ಕೆ ಬರ್ತಾನ ಅಂತ ಕೇಳ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ರವಿಕುಮಾರ್? ಕಾರ್ತಿಕ್, ಪ್ರಮುಖವಾಗಿ ಈ ಒಂದು ಮುಕ್ಕಳಪ್ಪ ಉತ್ತರ ಕರ್ನಾಟಕದ ಒಂದು ಕಾಮಿಡಿ, ಮುಕ್ಕಳಪ್ಪನ ಯೂಟ್ಯೂಬ್ ಕಾಮಿಡಿ ಆಗಿರುವಂತ ಮುಕ್ಕಳಪ್ಪನ ಒಂದು ಲವ್ ಕಹಾನಿ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಆ ಮುಕ್ಕಳಪ್ಪನು
ಆ ಮುಕ್ಕಳಪ್ಪನ ಪತ್ನಿ ಗಾಯತ್ರಿ ಅವರು ಕೂಡ ದಿನಕ್ಕೊಂದು ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದಾರೆ. ಇತ್ತ ಶ್ರೀರಾಮ ಸೇನೆ ಸಂಘಟನೆಯವರು ಕೂಡ ಈ ಒಂದು ವಿಚಾರ ಕುರಿತಂತೆ ದಿನಕ್ಕೊಂದು ಹೋರಾಟವನ್ನ, ದಿನಕ್ಕೊಂದು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಒಂದು ಸಂಘಟನೆ ಮುಖಂಡರು ಮತ್ತು ತಾಯಿ ಈ ಒಂದು ಪ್ರಕರಣದಲ್ಲಿರುವಂತಹ ಎಲ್ಲಾ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮದುವೆಯನ್ನ ಮಾಡಿದ್ದಾರೆ ಎಂಬ ಒಂದು ಸ್ಫೋಟಕವಾದ ಮಾಹಿತಿಯನ್ನು ನೀಡಿದ ಬೆನ್ನಲ್ಲೇ ಕೂಡ ಆ ಒಂದು ತಾಯಿ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಮಾತನಾಡುತ್ತಾ ಕಣ್ಣೀರನ್ನ ಇಟ್ಟು ಎತ್ತು ಹೊತ್ತು ಸಾಕಿದಂತಹ ನನ್ನ ಮಗಳನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಏನೆಲ್ಲ ನಂಬಿಸಿ ಆ ಮೈಂಡ್ ಬ್ರಾಶ್ ಅನ್ನ ಮಾಡಿಕೊಂಡು ಕರೆದುಕೊಂಡು ಹೋಗಿ ಈ ರೀತಿ ಮೋಸವನ್ನು ಮಾಡಿದ್ದೇನೆ. ಇನ್ನಾದರೂ ಕೂಡ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತ ಪೊಲೀಸರು ಈ ಒಂದು ತನ್ನ ಮಗಳನ್ನ ಮದುವೆ ಆಗಿದ್ದು ಆಗಿ ಹೋಗಿದೆ, ಇದನ್ನ ಕೂಡಲೇ ಕ್ಯಾನ್ಸಲ್ ಮಾಡಿ ನನ್ನ ಮಗಳನ್ನ ಕೂಡಲೇ ನನ್ನ ಒಂದು ವಶಕ್ಕೆ ನೀಡಬೇಕೆಂದು ಒತ್ತಾಯವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಈ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದವರ ಮೇಲೆ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಕೈಗೊಂಡು ಬಂಧನ ಮಾಡಬೇಕೆಂಬ ಒಂದು ಒತ್ತಾಯವನ್ನು ಮಾಡಿದರು. ಇದರ ಜೊತೆಗೆ ಕಣ್ಣೀರಿಡುತ್ತಾ ತನ್ನ ಒಂದು ಆಕ್ರಮಣವನ್ನು ವ್ಯಕ್ತಪಡಿಸಿದರು. ಇದೆಲ್ಲ ನೋಡ್ತಾ ಇದ್ದಾರೆ ಈ ಒಂದು ಉತ್ತರ ಕರ್ನಾಟಕದ ಒಂದು ಯೂಟ್ಯೂಬರ್ ಆಗಿರುವಂತಹ ಮುಕ್ಕಳಪ್ಪನ ಒಂದು ಈ ಒಂದು ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು ಇನ್ನೂ ಯಾವ ಒಂದು ಹತ್ತಕ್ಕೆ ಹೋಗ್ತಾ ಇದೆ ಎಂಬುದನ್ನು ಕಾರಣ ನೋಡಬೇಕಾಗಿದೆ. ಕಾರ್ತಿಕ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.